ಚೆನ್ನಾಗಿತ್ತು ಸರ್. ಸಿನಿಮಾದ ಏನು ಇಷ್ಟ ಆಯ್ತು ನಿಮಗೆ? ಅವ್ರ ಅಪ್ಪ ಮಗನ ಬಾಂಧವ್ಯನೇ ತುಂಬ ಇಷ್ಟ ಆಯಿತು. ಅದು ನೋಡೋದ್ಮೇಲೆ ಇವಳು ಕೇಳ್ತಿದ್ದಾಳೆ, ನಾಳೆ ನನ್ನ ಬರ್ಡೇ ಇದೆ, ಕಾರ್ ಕೊಡಿಸು ಅಂತ. ಸೊ ಕೊಡ್ತೀರಾ ಮೇಡಮ್? ಕೊಡಿಸ್ತೀವಿ, ನಾಳೆ ಅವಳು ಬರ್ತಡೇ ಅಲ್ವಾ, ಕೊಡಿಸ್ಲೇಬೇಕು. ಯಾವ ಕಾರ್ ಕೊಡಿಸ್ಬೇಕು ಅಂತ? ಅವಳು ದೊಡ್ಡ ಕಾರ್ ಬೇಡವಂತೆ, ಅವ್ರ ಮನೇಲಿ ಇದೆಯಂತೆ, ಅದಕ್ಕೆ ಪುಟಾಣಿ ಕಾರ್ ಬೇಕಂತೆ ಅಲ್ಲಮ್ಮ. ಏನು ಬೇಕು ಏನು ಬೇಕಂತ ಇಷ್ಟೊತ್ತು ಅಲ್ಲಿ ಆಟೋ ಮಾಡ್ತಿಲ್ಲ, ನಾಳೆ ನನ್ನ ಬರ್ಡೇ ಕೊಡಿಸು ಅಂತ ಹೇಳು, ಏನು ಬೇಕಂತ ಫೋನ್ ಮಾತಾಡಲ್ಲ. ತುಂಬ ಚೆನ್ನಾಗಿತ್ತು ಸರ್ ಮೂವಿ ಎಲ್ಲ, ತುಂಬ ಎಮೋಷ್ನಲ್ ಆಗಿತ್ತು, ಇಷ್ಟ ಆಯಿತು. ಸಿನಿಮಾ ತುಂಬ ಚೆನ್ನಾಗಿದೆ. ಸಾಮಾನ್ಯವಾಗಿ ಎಲ್ಲ ಸ್ವಲ್ಪ ಇಂಗ್ಲೀಷ್ ಟೈಟಲ್ಗಳು ನೋಡಿ ಒಂದು ಅಚ್ಚ ಕನ್ನಡದ ಟೈಟಲ್ಲು. ಸೊ ಅದು ಮುದ್ದಾಗಿದೆ ಟೈಟಲ್ ಮಾತ್ರ, ನಾನು ಕರುಣಾಕರ. ಸೊ ತುಂಬ ದಿನಗಳಾಗಿತ್ತು ಈ ಥರ ಒಂದು ಸೋಷಿಯಲ್ ಮೆಸೇಜ್ ಇರೋವಂಥ ಒಂದು ಮೂವಿ, ಜೊತೆಗೆ ಫ್ಯಾಮಿಲಿಯೆಲ್ಲ ಕೂತ್ಕೊಂಡು ನೋಡೋವಂಥ ಮೂವಿ. ಎಸ್ಪೆಷಲಿ ಒಂದು ಬಾಂಧವ್ಯ, ಕುಟುಂಬ, ಸೊ ತಂದೆ ತಾಯಿಗಳ ಸ್ಯಾಕ್ರಿಫೈಸು, ಮಕ್ಕಳ ಒಂದು ಇದು ಕಲಿಯುವಿಕೆ, ಇವೆಲ್ಲ ತುಂಬ ಮಿಸ್ ಆಗ್ತಾಯಿತ್ತು ಈ ನಡುವೆ. ಬಟ್ ರಿಯಲಿ ತುಂಬ ಇಷ್ಟ ಆಯಿತು ಮೂವಿ. ಕುಟುಂಬ ಸಮೇತ ಇದನ್ನು ಎಲ್ಲರೂ ಬಂದು ನೋಡಬೇಕು, ಯಾಕಂದರೆ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ತಂದೆ ತಾಯಿಗಳ ಒಂದು ಶ್ರಮ, ಅವರ ಒಂದು ಕುಟುಂಬಕ್ಕೆ ಏನೆಲ್ಲ ಮಾಡ್ತಾರೆ, ಅಷ್ಟು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಪ್ರತಿಯೊಬ್ಬರು ಬಂದು ಫ್ಯಾಮಿಲಿ ಸಮೇತ ತುಂಬ ಚೆನ್ನಾಗಿದೆ. ಎಮೋಷನ್ಸ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಮೇಯ್ನಾಗಿ ಒಬ್ಬ ಮಗ ಅಪ್ಪ ನೀನೇ ವಿಲನ್, ನೀನೇ ನನ್ನ ಪಾಲಿನ ವಿಲನ್ ಅಂತ ಹೇಳ್ತಾನೆ ಮೊದಲು, ಕಡೆಗೆ ಅವ್ನು ಬರ್ತಾ ನೀನೇ ನನ್ನ ಪಾಲಿನ ಹೀರೋ ಅಂತಾನೆ. ಈ ಜರ್ನಿ ಏನಿದೆ ಅದರ ನಡುವೆ ತೋರಿಸೋದೇ ನಿಮಗೆ ನಾನು ಕರುಣಾಕರ ಫಿಲಮ್ ತುಂಬ ಚೆನ್ನಾಗಿದೆ. ಎಮೋಷನ್ಸ್ ಕ್ಯಾರಿ ಮಾಡಿದ್ದಾರೆ ಚೆನ್ನಾಗಿ. ಹೀರೋಯಿನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಎಲ್ಲರೂ ಬನ್ನಿ, ನಾಳೆಯಿಂದ ಫಿಲಮ್ ನೋಡಿ. ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಾಯಿದೆ. ಥ್ಯಾಂಕ್ ಯು.